ಸ್ವೀಕರಿಸುವಳು ಮಾತೆಯುಗಿರುತ್ತ ಬಗೆಹರಿಸುವಳು ಮಾತೆಯೋ ಇಂದು ಒಂದು ಅಂತಲ್ಲ, ನಮ್ಮ ಈ ಕ್ಷೇತ್ರದಲ್ಲಿ ಯಾವತ್ತಿಗೂ ತಪ್ಪಬಾರದು. ಆತನ ದಯ ತಪ್ಪಿದ ಕಾರಣ ತಮ್ಮ ತಾಂಡವಕ್ಕೆ ತೊಂದರೆಯಾಯಿತು. ಶಿವತಾಂಡವ ಬೇರೆ ಜನಸಾಮಾನ್ಯರ ಧರ್ಮ ಕಾಮಸೂತ್ರವನ್ನ ಮಗನೆನ್ನುವುದನ್ನು ಮರೆತು ಆತನ ಮೇಲೆ ಪ್ರದರ್ಶನ ಮಾಡಿದವರು ಶಾಪದ ತನ್ಮೂಲಕವಾಗಿ. ಸ್ವಾಮಿ, ಮಕ್ಕಳು ತಪ್ಪು ಮಾಡುವುದು ಸಹಜ. ಮಾಡಿದ ತಪ್ಪನ್ನು ತಿದ್ದಿ ತಿಳಿಯಬೇಕಾದದ್ದು ತಂದೆ ತಾಯಿಯಾದವರು ನಮ್ಮ ಅತ್ಯ ಕರ್ತವ್ಯವೇ ಅಲ್ವಾ? ಆತನಿಗೆ ಕೊಟ್ಟ ಶಾಪಕ್ಕೆ ಪರಿಮಾರ್ಜನೆಯನ್ನು ತೋರಿಸಬೇಕೆನ್ನುವಾಗಿ ನಿಮ್ಮಲ್ಲಿ ಪ್ರಾರ್ಥನಿಸುತ್ತದೆ. ಆಗಲೇ ನಾನು ಕೊಟ್ಟಿರುವಂತಹ ಶಾಪವನ್ನು ಮಗಳ ನಂದಿಕೇಶ ನೀನು ಅನುಭವಿಸಲೇಬೇಕು. ಹಾಗಂತ ನಿನ್ನ ತಪ್ಪಿನ ಅರಿವಾಗಿ ಭೂಮಿ ಮೇಲೆ ನಿಂತವ ಭೂಮಿಯನ್ನೇ ಆಶ್ರಯಿಸಬೇಕು ತಾನೆ ತಿಳಿದಿದ್ದಂತ ನೀನು ತಂದೆ ತಾಯಿಗಳನ್ನೇ ಆಶ್ರಯಿಸ್ತಾ ಇದ್ದೀಯ. ಹಾಗಾಗಿ ಭೂಲೋಕದಲ್ಲಿ ಹಸುರಾಗಿ ಆಗಿದ್ದಂತಹ ಸಂದರ್ಭದಲ್ಲಿ ಮುಂದೆ ಗುರಿಯ ರೂಪವನ್ನು ನೀನು ಕಾಣುವುದಕ್ಕಿದ್ದೀಯ. ಆ ಸಂದರ್ಭದಲ್ಲಿ ನಿನ್ನ ಮಾತೆಯೇ ನಿನಗೆ ಕೊಟ್ಟಿರುವಂತಹ ಶಾಪಕ್ಕೆ ವಿಮೋಚನೆಯನ್ನು ಖರೀದಿಸುವುದಕ್ಕಿದ್ದಾರೆ. ಹಾಗಾಗಿ ಕೊಟ್ಟಿರುವಂತಹ ಶಾಪವನ್ನು ನೀನು ಅನುಭವಿಸಲೇಬೇಕು. ಆದಷ್ಟು ಬೇಗನೆ ಪಾಲಿಗೆ ಮರಳಿ ನಾನು ಇಲ್ಲಿಗೆ ಸೇರುವಂತಾಗಲಿ ಎನ್ನುವ ಹಾಗೆ ನಿಮ್ಮ ಪೂರ್ಣ ಆಶೀರ್ವಾದವನ್ನು ಪಡೆದುಕೊಂಡು ಬಿಡುತ್ತಾ ಇದ್ದೇನೆ. ಸೇವಕನೇ ಕೈಲಾಸಕ್ಕೆ ಬಂದು ನಂದಿಯ ಲಯ ತಪ್ಪಿಸಿದವನೇ ಎನ್ನುವಂತ ವಿಚಾರವನ್ನ ತಿಳಿದು ಖಂಡಿತ ನನ್ನಿಂದ ಆದ ತಪ್ಪು. ಶ್ರೀಹರಿ ನ್ಯಾಯದಿ ಕಳುಹಿದನು ಎಂದ ಭಯವನ್ನು ಹುಟ್ಟಿಪ ತ್ರಿಪುರಾಸುರರು ಭಯವನ್ನು ಹುಟ್ಟಿಪ ತ್ರಿಪುರಾಸುರರು ರಾಜದಿ ಖಂಡಿಸಿ ಪಡೆಯಲು ಗೆಲುವಂತು ಉಪಾಯದಿ ಖಂಡಿಸಿ ಪಡೆಯಲು ಗೆಲುವಂತು ಶಿವನೇ ವೈಕುಂಠದಿಂದ ಬಂದ ಬರುವನೇ ಕಾರಣ ಉಂಟು ದೇವರೇ. ಕಷ್ಟ ಬಂತು ವೈಕುಂಠಕ್ಕಲ್ಲ ಲೋಕಕ್ಕೆ ಮುಂದೊಂದು ದಿವಸ ಕಷ್ಟ ಆಗ್ತದೆ ಅಂತಾದ್ರೆ ಈಗಾಗಲೇ ತ್ರಿಪುರಾಸುರರ ಒಟ್ಟುಳು ಹೆಚ್ಚಾಗಿದೆ. ತ್ರಿಪುರಾಸುರರು ಅವರನ್ನ ಹೇಗೆ ಮಾಡಿ ಆದ್ರೂ ಮರ್ದಿಸಬೇಕು ಎನ್ನುವುದಾಗಿ ನೀವು ಬರೀ ವಿಷಯ ಹೇಳಲಿಕ್ಕೆ ಹೇಳಿ ಆ ಶ್ರೀಹರಿಯೇ ಕಳುಹಿಸಿಕೊಟ್ಟಂತ ಆಗಲ್ಲ. ಆ ಕುರಿತಾಗಿ ನಾನು ಆಲೋಚನೆ ಮಾಡಿ
ತಾನು ತಾನಾಗಿ ಬೆರೀತಾ ಇದ್ದಾನೆ. ನಿಜ. 1000 ವರ್ಷಕ್ಕೊಮ್ಮೆ ಆ, 3 ಕುಲ ಒಟ್ಟಾಗುವುದಕ್ಕಿದೆ, ಅಲ್ಲಿ ಲಯವನ್ನು ಮಾಡುವುದಕ್ಕಿದೆ. ಲಯದ ಅಧಿಕಾರಿಯಾದಂತ ನಾನೇ ಹೋಗಬೇಕು. ಹಾಗಾಗಿ ತಡ ಮಾಡುವುದಲ್ಲ, ಅಲ್ಲಿಗಾಗಿ ಇಲ್ಲಿ ಹಾ, ಲೋಕಕ್ಕೆ ಕಂಟಕ ಬಂದೊಳಗಿದೆ ಅಸುರನಿಂದ. ಲೋಕಕ್ಕೆ ಕಂಟಕ ಬಂದಾಗ ಅಸುರರ ಮರ್ದನ ಆಗಬೇಕು ಅವರ ವರದ ರೀತಿಯಲ್ಲಿ. ಹಾ ಸರಳ ರೇಖೆಯಲ್ಲಿ 3 ಪುರಗಳು ಬಂದಾದಾಗ ಹಾ ಅವರ ಮರಣ ಎನ್ನುವ ಹಾಗೆ. ಬ್ರಹ್ಮನಿತ್ಯ ಹೋಗಲ್ಲ. ವರದ ರೀತಿಯಲ್ಲಿ ಆತನ ಸುಮಾರು ಆಗಬೇಕು ಅಂತ ಆದ್ರೆ ಹಾ ಒಂದು ಮಾತು ಸುಳ್ಳು. ಈಗ ಹೊರಟು ನಿಂತ ಮೇಲೆ ಒಂದು ಮಾತಾ. ಯಾವುದೇ ಕಾರ್ಯಕ್ಕೆ ಮನ ಮಾಡುವ ಆ ಮುನ್ನ ಹಾ ನಿರ್ವಿಘ್ನದಾಯಕನಾಗಿರುವಂತ ಹಾ ನಮ್ಮ ಮಗ ಗಣಪನನ್ನ ಧ್ಯಾನಿಸಿ ಹೋಗುವುದು ಹಾ ಕರ್ತವ್ಯ ತಾನೆ. ಹಾ ಅವನನ್ನ ಸ್ತುತಿಸದೆ ಹೋದೆವಂತಾದ್ರೆ ಹಾ. ಕೈಗೊಂಡ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾ. ಅದರಲ್ಲಿ ತಾವೇ ಹೋಗುವುದು ಲೋಕಕಂಟಕರನ್ನ ಮರ್ದಿಸಲು ಸುಖ. ಹಾ. ಈ ಸಂದರ್ಭದಲ್ಲಿ ಹಾ. ಮಗ ಗಣಪನನ್ನ ಧ್ಯಾನಿಸಿ ಹೋಗುವುದು ಸೂಕ್ತ. ಸ್ವಲ್ಪ ಸಮಾಧಾನದಿಂದ ಇರಿ. ಮಗನೇ ಗಣಪ, ಬದಲಾಗಿದ್ದ ಈ ಪವಿತ್ರವಾದಂತ ಪಾದಕ್ಕೆ ಹೊಂದಿಸಿಕೊಳ್ತಾ ಇದ್ದೀನಿ. ಆದ್ರೂ ಮಗನೇ ಗಣಪ, ನಿಜ ಬಾಯಿಲ್ಲದಾಗಿ ನೀನು ಕರೆದೆ. ಸರಿ ಮಗು. ನಿನ್ನ ಕರೆ ಬಂದ ತಕ್ಷಣ ಆ, ಗಣಪ ಎಲ್ಲಿದ್ರು ನಿಲ್ಲುವುದಕ್ಕೆ ಅಸಾಧ್ಯವಾದದ್ದು. ಹೌದಲ್ಲ? ಹಾಗಾಗಿ ನಿನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಆ, ಅಮ್ಮ, ಓ, ನೀನು ಇದುವರೆಗೂ ಆ, ಮಗನೇ ಇಂಥ ಕಾರ್ಯ ಮಾಡು ಆ, ಅಂತ ಹೇಳಬೇಕಾಗುತ್ತಿಲ್ಲ. ಹೀಗೆ ತೋರಿಸಿದ್ರೆ ಸಾಕು, ಆ, ಆ ಕಾರ್ಯವನ್ನು ಮಾಡಿಕೊಂಡು ಬಂದಂತ ಗಣಪ ನಿಜ. ಆದ್ರೆ ಇವತ್ತು ಆ, ಕರೆದೇ ಬರೋದಲ್ಲಿ ಯಾಕೆ ಇದುದಾಗಿ ಗೊತ್ತಾಗಲಿಲ್ಲ. ನೀನು ಕಾರ್ಯವನ್ನು ಹೇಳಿದೆ ಅಂತಾದ್ರೆ ಆದ್ರೆ ಅದೇ ನಿಮಿಷನೇ ಮಾಡಿ ಮುಗಿಸ್ತೇನೆ ನಮ್ಗೆ. ಕರೆಯುವರೇ ಕಾರಣಗಳು ಅದನ್ನು ತಿಳಿಸುವುದಕ್ಕೆ ಇಲ್ಲ ಅಪ್ಪ ಇಲ್ಲ. ಒಂದು ಅರಕ್ಷಣ ಸ್ವಲ್ಪ ಅಲ್ಲಿ ನಿಲ್ಲು. ಅದು ನೀನು ಕೇಳಬೇಕು ಕಾರ್ಯ ಸ್ವಲ್ಪ ನಿಲ್ಲು. ಗಂಗಾಧರ್ ಆ, ಅವ್ರು ಯಾವಾಗಲೂ ನಮ್ಮನ್ನು ಸ್ವಲ್ಪ ದ್ವೇಷಿಯಾಗಿರುವುದು. ಆ, ಆದ್ರೆ ಅವರನ್ನೇ ಕೇಳಬೇಕಲ್ಲ. ನೀವು ಹೇಳಿದ್ಮೇಲೆ ಹೋಗ್ತೇನೆ. ತಾವೇ ಮೊದಲಾಗಿ ಆಡಿರುವಂತ ಮಾತು ಏನು? ಪ್ರಪಂಚದಲ್ಲಿ ಎಲ್ಲಾ ದೇವರಿಗೂ ಸಲ್ಲಿಸುವ ಪೂಜೆಗಿಂತ ಆ ಪ್ರಥಮ ಪೂಜೆ ನಮ್ಮ ಮಗ ಗಣಪನಿಗೆ. ಆ ಯಾರು ಯಾವ ಕಾರ್ಯವನ್ನು ಮಾಡೋದಾದ್ರೂ ಆ ನಿರ್ವಿಘ್ನದಾಯಕನಾದಂತ ಆತನನ್ನು ಪೂಜಿಸಿದೆ ಆದ್ರೆ ಆ ಕಾರ್ಯಗಳಿಗೆ ವಿಘ್ನ ಬರುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎನ್ನುವ ಆ ತಾವೇ ಹರಸಿದವರು. ಆ ಆ ನಿಮಿತ್ತವಾಗಿ ಆ. ಇಂದು ದುಷ್ಟ
ದುಷ್ಟರ ಸಂಹಾರಕ್ಕೆ ಹೊರಟು ನಿಂತ ತಾವು ಆ, ನಮ್ಮ ಗಣಪ ಮಗನನ್ನ ಆ, ಸ್ತುತಿಸಿ ಆ. ಆ ಬಳಿಕ ಹೋಗುವುದಲ್ಲ. ಪಾರ್ವತಿ ಹೊರಟು ನಿಂತವನನ್ನು ನಾನು ತಡೆದು ನಿಲ್ಲಿಸಿದವನಿದ್ದೀಯ. ಅಷ್ಟು ಮಾತ್ರವೇ ಅಲ್ಲ, ಲೋಕ ಕಲ್ಯಾಣಾರ್ಥಕ್ಕಾಗಿ ನಾನು ಹೋದವನು ಹೊರಟು ನಿಂತದ್ದು. ಯಾಕೆಂದ್ರೆ ಇದಕ್ಕೆ ಸಮಯದ ಅಭಾವ ಉಂಟು. ಆ, ನಾನೇನು ದುಷ್ಟರನ್ನು ವರ್ಧಿಸುವುದಕ್ಕಾಗಿ ಇದೇನು ಮೊದಲೇನು ಹೋಗುವುದಲ್ಲ. ಈ ಹಿಂದೆ ಅದೆಷ್ಟೋ ದುಷ್ಟ ದೈತ್ಯರನ್ನು ನಾನು ವರ್ಧಿಸಿದವನಿದ್ದೆ. ನಿಜ. ಗಜಾಸುರನನ್ನು ವ್ಯಾಘ್ರಾಸುರನನ್ನು ಆ. ವರ್ಧಿಸಿದವನ. ಆ ಸಂದರ್ಭದಲ್ಲಿ ಗಣೇಶನನ್ನು ಸ್ತುತಿ ಮಾಡಿ ಆ. ಹೋದವನ. ಸರಿ. ಅಲ್ಲಿ ಲೋಕ ಕಲ್ಯಾಣ ಆಗಲಿಲ್ವ? ಆ. ಹಾಗಂತಾದ್ರೆ ಇಂದಿಗೆ ನೀನು ಹೇಳ್ತಾ ಇದ್ದೀಯ ಅವನಲ್ಲಿ ಹೇಳಿ ಹೋಗ್ಬೇಕು. ನಿಜ. ಹೇಳಿ ಹೋದದ್ದೇ ಹೋಗುವಂತಾದ್ರೆ ಕಾರ್ಯ ಜಯ ಆಗ್ತದೆ. ಖಂಡಿತವಾಗಿ. ಜಯ ಆಗುದೇ ಇಲ್ಲ ಅಂತಾಗಿದ್ರೆ ಈ ಹಿಂದೆ ನನ್ನ ಪಾಲಿಗೆ ಸೋಲಾಗ್ಬೇಕಿತ್ತಲ್ಲ. ಜಯ ಆಗಿದತ್ತೆ ಆದ್ರೆ ಆ. ಲೋಕ ಕಲ್ಯಾಣಾರ್ಥವಾಗಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಆ. ನೀನು ಸಾರಿ ಸಾರಿ ಹೇಳಿದ್ರು ಒಂದೇ. ಈಗ ನನಗೆ ಸ್ವಾಮಿ ಆ. ಜಗದನೆಯನ್ನು ಕೊರುತ್ತಾವು ಆ, ತಾವು ಹಾಕಿಕೊಟ್ಟಂತ ಮಾರ್ಗವ ಆ. ಆತ್ಮನ ನಿಕ್ಕುಳಿದ ಪ್ರಪಂಚದ ಜನಾಂಗ ಆ. ಆ. ಅನುಸರಿಸಿ ನಡೆಯುವುದು. ಆ. ತಾವು ಇಂದು ಆಸನ ಪೂಜಿಸಿ ಅಲ್ಲ ಸ್ತುತಿಸಿ ಹೋಗದೆ ಇದ್ರೆ ಆ. ಮುಂದಿನ ಜನಾಂಗದವರ ಪಾಡೇನು ಸ್ವಾಮಿ? ಜನಾಂಗದ ವಿಚಾರ ಅಂತಿರಲಿ. ಆ. ನಾನ್ಯಾರು? ಅವನಿಗೆ ಅಪ್ಪ. ನಿಜ. ಅಪ್ಪನಾದ ಮಗನಲ್ಲಿ ಎಲ್ಲಿ ಹೋಗ್ಬೇಕಾದ್ರೆ ಹೇಳಿ ಹೋಗ್ಬೇಕಾದಂತ ಅನಿವಾರ್ಯತೆ ಇಲ್ಲ. ಅಕ್ಕಿ ಆ, ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಸಂದರ್ಭದಲ್ಲಿ ನಾನು ಹೊರಟು ನಿಂತಿದ್ದೇನೆ. ತಡೆಯುವವರು ಯಾರಿಲ್ಲ. ನನ್ನ